ರಾಜ್ ಬಿ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರೀಲಿ. ಅವ್ರ ಕಾಲ್ ಶೀಟ್ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ನಮಗೆ. ನಾನು ಯಾವಾಗ ಕೇಳ್ತಾ ಇರ್ತೀನಿ, ರಾಜ್ ಅವ್ರು ಬರ್ತಾರಾ, ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಅಷ್ಟು ಬ್ಯುಸಿಯಾಗಿದ್ದಾರೆ. ಮೊನ್ನೆ ತಾನೇ ಸೂಪ್ರಮ್ಸು ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದ್ದೀರಾ. ನಿಮಗೂ ಅಷ್ಟೇ ಗುರುವೆ, ಪ್ರಮೋದ್ ಅವ್ರು ನೀವು ಅಷ್ಟೇ. ನಿಮ್ದೆಲ್ಲ ಒಂದು ಟೀಮೇ, ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲಿಗೆ ತೊಗೊಂಡೋಗ್ತಾ ಇದ್ದೀರಾ. ಸುಧಾರಾಣಿಯವ್ರು ಬಿಡಿ, ನಾವೆಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮ ಪಿಕ್ಚರ್ ನೋಡಿದಾಗ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀವಿ ನಾವು ನಿಮ್ಮಿಬ್ಬರು ಪೇರ್ ನೋಡಿದಾಗ. ಕಾಲೇಜಲ್ಲಿ ಹೋಗ್ತಾ ಏನು ಯಾವ ಥರ ಕ್ರೇಜ್ ಅಂದರೆ ನಿಮ್ಮಿಬ್ಬರದು. ನಮ್ಗೆ ಆ ಥರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ತುಂಬ ಖುಷಿ. ಮತ್ತೆ ನೀವಿಬ್ರು ಒಂದಾಗಿ ಮಾಡ್ತಿರೋ ಸೂಪರ್ ಆಗಿದೆ. ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್, ನೀವು ಬಂದು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಇದನ್ನು ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲದಕ್ಕಿಂತ ಮುಖ್ಯ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ದೇವ್ರುಗಳು ನೀವು ಅಂತ. ಅಂದರೆ ಶಿವರಾಮ್ ಕಾರಂತರು ಪ್ರಕೃತಿಲಿ ದೇವ್ರು ನೋಡಿದ್ರಂತೆ, ಕುವೆಂಪು ಅವರು ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು, ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು. ಅದೇ ನಮಗೆ ಕಲಿಸ್ಕೊಟ್ಟಿರೋ ಪಾಠ ಅವರು. ಇವತ್ತವರೆಗೂ ಅದನ್ನು ದೊಡ್ಡ ಮನೆ ಇದನ್ನು ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಅದನ್ನು ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳನ್ನ ಹೆಂಗೆ ನೋಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮಗೆ. ಸೊ ಅಂಥ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಪಿಕ್ಚರಲ್ಲಿ ನಾವೆಲ್ಲ ಸೇರಿ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ. ಥ್ಯಾಂಕ್ ಯು, ಐ ಲೈಕ್ ಇಟ್, ಥ್ಯಾಂಕ್ ಯು.